ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ. ಬಂದ್ರ ಎಲ್ಲ ವೀಕ್ಷಕ ಬಾಂಧವರಿಗೆ, ಬ್ರಹ್ಮಾಂಡ ಲೋಕಕ್ಕೆ, ದೈವಾನುಕ್ತಿ ಪ್ರಿಯರಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ವೈಕುಂಠ ದ್ವಾರ ಬೆಳಗಿನ ಜಾವ ಎಲ್ಲರೂ ಹೋಗಿ ಬಂದಿರತಕ್ಕದ್ದು ಭಾಳ ಸಂತೋಷ ನೋಡಿ. ಎಷ್ಟು ಜನ ಹೋಗಿಲ್ವೋ ಕರ್ಮಗಳನ್ನು ಇನ್ನೂ ಕಟ್ಕೊಂಡೇ ಇದ್ದೀರಾ ಅಂತ ಭಾಳ ಜನ. ಅದಕ್ಕೆ ಕರ್ಮಣ್ಯೇವ ಅಧಿಕಾರಸ್ಯೇಮ ಅಪೇಶು ಕದಾಚರ ಕೃಷ್ಣ ಪರಮಾತ್ಮ ಹೇಳ್ಬಿಟ್ಟಿದ್ದಾನೆ. ಬರ್ತಕ್ಕಂಥವ್ರೆಲ್ಲರೂ ಭಗವಂತನ ಶರಣಗತೆ ಆಗದಾಗ ಪ್ರತಿಯೊಬ್ಬ ಮನುಷ್ಯ ಆ ಸಮಯಕ್ಕೆ ಬಂದಾಗ ನಮಸ್ಕಾರ ಮಾಡಿಕೊಂಡಾಗ ನಿನ್ನ ಕ್ಷಮಸ್ವಮೆ ಆಗಾಗ ಕ್ಷಮಿಸ್ಬಿಡ್ತೀನಿ ಅಂತ. ಇವತ್ತಿನ ನೋಟ್ಬುಕ್ಸು ಇವತ್ತೇ ಎಲ್ಲರೂ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು, ಓದ್ತಾ ಇರಬೇಕು. ಆಗಾಗ ಎಕ್ಸಾಮ್ಗೆ ಯಾವಾಗಲೂ ಎಕ್ಸಾಮ್ ಬಂದಾಗ ಎಲ್ಲ ತಲೆ ಮೇಲೆ ಹಾಕೊಳ್ಳೋದಲ್ಲ, ಕಷ್ಟಗಳನ್ನ ಆವಾಗವಾಗ ನಿವಾರಿಸ್ಕೊಂಡ್ಬಿಟ್ರೆ ಕಷ್ಟಗಳೆಲ್ಲ ಸಣ್ಣದಾಗಿ ಇದ್ದಾಗಲೇ ಎಲ್ಲ ನಿವಾರಣೆ ಆಗ್ಬಿಡುತ್ತೆ. ನೀವುಗಳೇನು ಮಾಡ್ತೀರಾ, ಬಹಳ ಕಷ್ಟ ಬಂದಾಗ, ತಲೆ ಮೇಲೆ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಓಡ್ ಬರ್ತೀರಾ. ಆಗ ಪಾಪ ವೆಂಕಟರಮಣ ಪದ್ಮಾವತಿ ಜೊತೆ ಎಲ್ಲ ಹೋಗಿರ್ತಾನೆ. ಇದಕ್ಕೆ ಜೀವನದಲ್ಲಿ ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಇಡೀ ಜಗತ್ತಲ್ಲಿ ಇವತ್ತು ವಿಶ್ವಾದ್ಯಂತ ಪ್ರಪಂಚಾದ್ಯಂತ ಪ್ರತಿಯೊಬ್ಬ ಮನುಷ್ಯ ಇವತ್ತು ವೆಂಕಟರಮಣನ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿಯನ್ನು ಕಲಿಯುಗದಲ್ಲಿ ಕಲಿಪುರುಷ ಅಂತ ಹೇಳಿ ಪ್ರತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾನೆ ಇದ್ದಾರೆ. ಎಷ್ಟೋ ಜನ ವೆಂಕಟರಮಣನ ದರ್ಶನ ಮಾಡ್ತೀರಾ, ಭಾಳ ಸಂತೋಷ. ಆದರೆ ರಂಗನಾಥ ಸ್ವಾಮಿಯ ದರ್ಶನವನ್ನು ಎಷ್ಟೋ ಜನ ಮಾಡ್ತೀರಾ, ಮಾಡಲ್ಲ. ಅದಕ್ಕೆ ರಂಗನಾಥ ಸ್ವಾಮಿ ನಿದ್ರಾಸ್ಥಿತಿಯಲ್ಲಿ ಇರ್ತಕ್ಕಂಥವನು ಎದ್ದೇಳಬೇಕು ಅಂದರೆ ಇವತ್ತಿನ ದಿವಸ ಎದ್ದಿರ್ತಕ್ಕಂಥವನು ಸಾಕ್ಷಾತ್ ಆ ಒಂದು ಶ್ರೀನಿವಾಸ ಲಕ್ಷ್ಮೀ ಸಮೇತ ಮಲಗಿರ್ತಕ್ಕಂಥ ಶ್ರೀನಿವಾಸ ಮೊದಲು ದರ್ಶನವನ್ನು ಮಾಡಬೇಕು ರಂಗನಾಥ. ಅದಕ್ಕೆ ರಂಗಪತಿ ರಂಗನಾಥ, ಆ ರಂಗನಾಥನ ದರ್ಶನವನ್ನು ಯಾವ ನಿದ್ರಾವಸ್ಥೆಯಲ್ಲಿ ಇರ್ತಾನೋ ಅಂಥ ಒಂದು ಸ್ಮರಣೆಯನ್ನು ಇವತ್ತಿನ ದಿವಸ ಮೊದಲು ಮಾಡ್ಕೋಬೇಕು. ತದನಂತರ ಆ ವೈಕುಂಠ ದ್ವಾರದ ನಂತರ ವಿಶೇಷವಾಗಿರ್ತಕ್ಕಂಥ ದರ್ಶನ, ಅವನು ಕೂತಿದ್ದ ವಿಷ್ಣು ನಮಸ್ಕರಣೆಯನ್ನು ಮಾಡ್ಕೋಬೇಕು. ಇವತ್ತು ಆ ವೈಕುಂಠ ಏಕಾದಶಿಗೆ ಎಲ್ಲರೂ ಉಪಹಾರಗಳನ್ನು ಮಾತ್ರ ಮಾಡಿ ದೇವ ಅನುಗ್ರಹವನ್ನು ಪಡೆದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ ಮಾಲೆಯಲ್ಲಿ ಇವತ್ತು ಮನೆಯಲ್ಲಿ ಭಗವದ್ಗೀತೆ ವಿಶೇಷವಾಗಿ ಓದ್ತಕ್ಕಂಥದ್ದು, ಮಕ್ಕಳ ಕೈಯಲ್ಲಿ ಯಾವುದಾದ್ರೂ ಕೃಷ್ಣ ಗೀತೆಗಳನ್ನು ಹೇಳಿಸ್ತಕ್ಕಂಥದ್ದು, ಅಥವಾ ಮಹಾಭಾರತವನ್ನು ಗ್ರಂಥವನ್ನು ಒಂದೊಂದು ಅಧ್ಯಾಯವಾಗಿ ಸಾಯಂಕಾಲದವರೆಗೂ ವಯಸ್ಸಾದವರೆಲ್ಲ ಓದ್ತಾ ಇರೋದು, ಮಕ್ಕಳಿಗೆ ಕೂಡಿಸ್ಕೊಂಡು ಕಥೆಯನ್ನು ಹೇಳೋದು, ಈ ರೀತಿ ಮಾಡಿದ್ರೆ ಬಹಳ ಉತ್ತಮ. ಇವತ್ತಿನ ಕಾರ್ಯಕ್ರಮ ಬ್ರಹ್ಮಾಂಡ ಲೋಕವಾದ ಮೇಲೆ ಅಂದರೆ 9 ರಿಂದ 10 ಗಂಟೆ ಆದರೆ ನೀವೆಲ್ಲ ಬೇರೆ ಕಾರ್ಯಕ್ರಮಗಳು ನೋಡ್ಕೊಂಡು ಕೂರಿಸ್ಕೋಬೇಡಿ. ಎಲ್ಲರೂ ದೇವರ ಪಿಕ್ಚರ್ಗಳನ್ನ ಆ ಥರ ದೇವರ ನಾಮಸ್ಮರಣೆಯಲ್ಲಿ ಇದ್ದರೆ ಉತ್ತಮ. ವೈಟ ದ್ವಾರ ಅನ್ನೋದು ವೈಕುಂಠ ಅಂದಕ್ಷಣಕ್ಕೆ ಜಗತ್ತಲ್ಲಿ ವೈಕುಂಠ ಲೋಕ ಅಂದರೆ ಶ್ರೀ ವೈಷ್ಣವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವೈಕುಂಠ ಲೋಕ ಇದೆ. ಎಲ್ಲಿ ಅಂದರೆ ವಸುದೇವ ಕುಟುಂಬಕಂ ಅಂತ ಕರೀತಾರೆ. ವಾಸುದೇವ ಕೃಷ್ಣ ಪರಮಾತ್ಮನ ತಂದೆ, ಅವನು ವಸುದೇವ ಕುಟುಂಬಕಂ. ಇಡೀ ಜಗತ್ತಲ್ಲಿ ಜಾತಿ ಮತ ಭೇದವಿಟ್ಟು ಎಲ್ಲರೂ ವಿಶೇಷವಾಗಿರ್ತಕ್ಕಂಥ ರಂಗನಾಥ ರಂಗಪತಿ ಅಂದರೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗವಾಗಿರ್ತಕ್ಕಂಥ ಶ್ರೀರಂಗಮಲ್ಲಿ ಇವತ್ತು 7 ಭಾಗಗಳಿದೆ. ಇಡೀ ಜಗತ್ತಲ್ಲಿ ಅಷ್ಟು ದೊಡ್ಡ ಗರುಡ ವೈಕುಂಠ ದ್ವಾರದಲ್ಲೇ ನಿಂತಿದ್ದಾನೆ. ಗರುಡ ಜಗತ್ತಲ್ಲಿ ಎಷ್ಟು ದೊಡ್ಡದು ಇರ್ಬೋದು ಅಂದ್ಕೊಂಡ್ರಿ, ಜಾಸ್ತಿ ಏನಿಲ್ಲಪ್ಪ, ಸುಮಾರು 22 ಅಡಿ. ಅಂಥ ದೊಡ್ಡ ಗರುಡ ಪಂಚಲೋಹದ್ದು, ಮರದ್ದು ಅಲ್ಲ, ಕಲ್ಲಿಂದು ಅಲ್ಲ, ಪಂಚಲೋಹದ್ದು. ಎಷ್ಟು ಲೋಹ ಸುರಿದಿದ್ರೆ ಅಷ್ಟು ಗರುಡ ಕೂತ್ಕೊಂಡಿರ್ತಕ್ಕಂಥ ಅನುಗ್ರಹವನ್ನು ಅದರ ಮೇಲೆ ಉತ್ಸವ ಮೂರ್ತಿ ನೀಡಬೇಕು ಅಂದ್ರೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಬಹಳ ಕಷ್ಟ. ಅದನ್ನು ಅಕಸ್ಮಾತ್ ತೆಗೆದ್ರೆ ಪ್ರಾಕಾರ ದರ್ಶನ ಅಂತ ಏನು ಮಾಡ್ತಾರೆ, ದೊಡ್ಡ ವೀಲ್ಸ್ ಅಂದರೆ ಕಬ್ಬಿಣದ ವೀಲ್ಸನ್ನು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಒಂದು ರಥ ಥರ ಮಾಡ್ತಾರೆ, ಅದರ ಕೆಳಗೆ ಇಟ್ಟು ಅದನ್ನು ನಟ್ಟು ಬೋಲ್ಟ್ ಹಾಕಿ ಅದನ್ನಿತಾರೆ ಹೇಳೋದು. ಬರೀ ಪ್ರಾಕಾರದಲ್ಲಿ ಹೀಗೆ ದರ್ಶನ ಮಾಡಿ ತಿರುಗಿ ತಗೊಂಬಂದು ಆ ಗೂಡಲ್ಲಿ ಇಟ್ಬಿಡ್ತಾರೆ, ಹೊರತು ಅದನ್ನು ಎತ್ಕೊಂಡು ಓಡಾಡೋಕ್ಕಲ್ಲ. ಸುಮಾರು 2000 ದಿಂದ 2500 ಜನ ಬೇಕು ಅದನ್ನು ಎತ್ಕೊಂಡು ತಳ್ಳಕ್ಕೆ. ಅಷ್ಟೊಂದು ದೊಡ್ಡ ಭಾರ, ಟೊಳ್ಳಲ್ಲ, ಸಾಲಿಡ್ ಅಂತ ಒಂದು ವಿಶೇಷವಾಗಿ ವಸುದೇವ ಕುಟುಂಬಕಂ. ಇಲ್ಲಿ ಹಾಕಿರ್ತಕ್ಕಂಥ ಬಂಗಾರ ರಂಗನಾಥನ ದೇವಸ್ಥಾನಕ್ಕೆ ಆದಿರಂಗ, ಮಧ್ಯ, ಅಂತ್ಯರಂಗನ ದರ್ಶನ ಮಾಡ್ಕೊಂಬನ್ನಿಂದಾಗ ಬಹಳ ಜನ ಶುಕ್ರವಾರದಲ್ಲೇ ಒಂದು ದರ್ಶನವನ್ನು ಮಾಡಿದ್ರೆ ಶ್ರೀರಂಗನಾಥನ ಅನುಗ್ರಹದಲ್ಲಿ ಧನ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಕಳಿಸಿದ್ದೆ. ಬಹಳ ಜನ ಭಕ್ತಾದಿಗಳು, ಮುಗ್ಧ ಜನಗಳು ಹೋಗಿದ್ರು. ಇವ್ರುಗಳೇನು ಮಾಡಿಬಿಟ್ರು, ದರಿದ್ರದವರು ಈಗಲೇ ಇದೇನೆ ಸುಲಿಗೆ ಮಾಡೋದು ಬಹಳ ಚೆನ್ನಾಗಿ ಮಾಡ್ಬೋದು ಜನಗಳಿಗೆ ಅಂತ ಅಲ್ಲಿರ್ತಕ್ಕಂಥ ಅರ್ಚಕರು, ಅಲ್ಲಿರ್ತಕ್ಕಂಥವ್ರೆಲ್ಲ ಬಹಳ ಜನ ಏನು ಮಾಡಿದ್ರು, 2000 ಕೊಡಿ ಒಳಗೆ ದರ್ಶನ ಬಿಡ್ತೀವಿ. ಅಲ್ಲಿ ಏನು ಅಂದರೆ 8 ಗಂಟೆ ಕ್ಲೋಸ್. ಅಕಸ್ಮಾತ್ ಶುಕ್ರವಾರವಾದರೆ, ಅಕಸ್ಮಾತ್ ಆದರೂ ಮಹಾಮಂಗಳಾರತಿ ವಿಶೇಷಗಳಾದರೆ ಅಥವಾ ವೈಕುಂಠ ಏಕಾದಶಿ ಆದರೆ 9 ಗಂಟೆವರೆಗೂ ಇರ್ತಾರೆ ಅಷ್ಟೇ, ಅದ್ರ ಮೇಲೆ ಕ್ಲೋಸ್. ದೇವಸ್ಥಾನ ಇಡೀ ಎಲ್ಲ ಬಂದ್ ಮಾಡ್ಕೊಂಡು ಹೊರಟೋಗ್ತಾ ಇರ್ತಾರೆ. ಆ ಸಮಯಕ್ಕೆ ಪಾಪ ಮಂಗಳೂರಿಂದ ಹೋಗಿರ್ತಕ್ಕಂಥವ್ರು, ಎಷ್ಟೋ ಸುತ್ತಮುತ್ತಲು ಇರ್ತಕ್ಕಂಥ ಭಕ್ತಾದಿಗಳು, ಕರ್ನಾಟಕದಾದ್ಯಂತ ಎಷ್ಟೋ ಜನ, ಗದಗು, ರಾಯಚೂರು, ಎಂಥ ಆಂಧ್ರದಿಂದ ಎಲ್ಲರೂ ಬಂದಿದ್ರು. ಇಷ್ಟೆಲ್ಲ ಜನ ಪಾಪ ಆ ದೇವರ ದರ್ಶನಕ್ಕೆ ಆದಿರಂಗ
ಶ್ರೀರಂಗಪಟ್ಟಣಕ್ಕೆ ಬಂದರು. ಮಧ್ಯರಂಗ, ಅಲ್ಲಿಂದ ಶಿವ ಸಮುದ್ರಕ್ಕೆ ಹೋದರು. ಅಲ್ಲಿಂದ ಹಾಗೇ ಕೊಯಂಬತ್ತೂರು ರೂಟಲ್ಲಿ ಹೊರಟೋಗ್ತಕ್ಕಂಥದ್ದು, ಕೊಳ್ಳೇಕಾಲ ಮೇಲೆ ಕೊಯಂಬತ್ತೂರು ರೂಟಲ್ಲಿ ಹೋಗಿ ತಮಿಳ್ನಾಡಿಗೆ ಜಾಯ್ನ್ ಆಗಿಬಿಡೋಣ ಅಂತ ಹೊರಟರು. ಎಲ್ಲ ಹೊರಟಾಗ ಪಾಪ ಇನ್ನೇನು ಸೇರೋಕ್ಕೆ ಟೈಮ್ ಆಗೋಯ್ತು, ಒಂದು 8 ಗಂಟೆ ಆಗೋಗಿದೆ. ಕೆಲವರು 7:45 ಬೇಗ ಹೊರಟೋಗಿದ್ದಾರೆ, ಕಾರ್ಗಳಿದ್ದವರು. ಬಸ್ಗಳಿದ್ದವರು ಏನು ಮಾಡಿದ್ರು, ಆದರೂ ಭಾಳ ಗಾಡಿಗಳು ಮಾಡಿಕೊಂಡು, ಕೆಲವರು ಬಸ್ಗಳು ಮಾಡಿಕೊಂಡು ಬಸ್ಸಲ್ಲೂ ಹೋಗೋಕ್ಕಾಗತ್ತಾ ಅಂತ ಪ್ರಯತ್ನ ಪಟ್ಟು ಬಹಳ ಜನ ಹೋಗಿದ್ದಾರೆ. ಕೆಲವರೆಲ್ಲ 8-8:15 ಸೇರಿದ್ದಾರೆ. ದೇವಸ್ಥಾನ ಅಲ್ಲಿ ಇನ್ನೇನು ಮುಚ್ಚಿಬಿಡ್ತಾ ಇದೆ. ಎಲ್ಲಿಂದ ಬರ್ತಿದ್ರೆ ಏನು ಎಲ್ಲ ಸಾಕಷ್ಟು ಜನ ನೋಡ್ಬಿಟ್ರು ಅರ್ಚಕರು. ಅಲ್ಲಿ ಮೊದಲೇ ತೀರ್ಥ ಕೊಡಬೇಕಾದ್ರೆ ಆ ಕೈ ಹಿಂಗಿರುತ್ತೆ, ಭಿಕ್ಷದವ್ರ ಕೈ ಥರ ಹಿಂಗೆ ಆ ತೀರ್ಥ ಹಾಕ್ಬೇಕಾದ್ರೂ ಆ ಕೈ ಹಿಂಗಂತಿರುತ್ತೆ. ಅದೇನು ದರಿದ್ರ ಬುದ್ಧಿನೋ. ಇವತ್ತು ಆ ಏಕಾದಶಿಯಲ್ಲಿ ಪರಿಪೂರ್ಣ ಅನುಗ್ರಹ ಆಗಲಿ. ಅದಕ್ಕೆ ವೈಕುಂಠ ಏಕಾದಶಿ. ನೀನು ಏನು ನಿದ್ದೆ ಮಾಡ್ತಾ ಇದೆಯಾ, ಇದು ಮಲಗಿರತಕ್ಕಂಥ ವಿಚಾರ ಅಲ್ಲ. ಇವತ್ತು ನೀನು ವೈಕುಂಠದಲ್ಲಿ ನಿದ್ದೆ ಹೇಳ್ತಕ್ಕಂಥವನು. ಅದಕ್ಕೆ ನಿದ್ರಾವಸ್ಥೆಯಲ್ಲಿ ನಿನ್ನ ಅವತಾರ ಪುರುಷನಾಗಿ ಮಲ್ಕೊಂಡಿದ್ಯಾ ಅಂತ ಈಶ್ವರ ಜ್ಞಾಪಿಸ್ತಾನೆ. ಅದಕ್ಕೋಸ್ಕರ ಆ ವೈಕುಂಠ ಏಕಾದಶಿಯಲ್ಲಿ ಅವನು ಅಲ್ಲಿ ನಿದ್ರೆ ಮಾಡ್ತಾನೆ. ಬಹಳ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ಆವತ್ತಿನಿಂದ ಆ ಉತ್ಸವವನ್ನು ಇವತ್ತು ಆ ಪರಶುರಾಮ ಋಷಿ ಅಂತ ಹೇಳಿ ನಾವು ಶ್ರೀರಂಗ ರಂಗನಾಥನ ದೇವಸ್ಥಾನದಲ್ಲಿ ಪರಶುರಾಮನ ಈ ಕಡೆ ಆ ಕಡೆ ಇರತಕ್ಕಂಥ ಕರ್ಣನ ವಿಗ್ರಹ ಇಟ್ಕೊಂಡು ಈ ದೊಡ್ಡ ಗರುಡನ ಜೊತೆಗೆ ಆ ಉತ್ಸವ ಮೂರ್ತಿ ರಂಗನಾಥನ ಮಲಗಿಸಿ ಬಂಗಾರದ ವಿಗ್ರಹವನ್ನ ಬಹಳ ಚೆನ್ನಾಗಿ ಪ್ರದಕ್ಷಿಣೆ ಪ್ರಾಕಾರವನ್ನು ಮಾಡ್ತಾರೆ. ವೈಕುಂಠ ದ್ವಾರ ತೆಗಿತಾರೆ. ಇಲ್ಲಿ ಹಾಕಿರೋ ಗೋಪೆ ಬಂಗಾರ ಎಷ್ಟಿದೆ ಅಂದರೆ ಸಾಲಿಡ್. ನಾನೆಲ್ಲ ನಿಮಗೆ ಚಿದಂಬರ ರಹಸ್ಯ ತೋರಿಸ್ಕೊಟ್ಟೆ ಗೊತ್ತಾ. ಆ ಚಿದಂಬರ ರಹಸ್ಯದಲ್ಲಿ ಏನು ಆ ಸಾಲಿಡ್ ಆಗಿತ್ತು ಬಂಗಾರ, ಎಷ್ಟು ಕೋಟಿ ಹಾಕಿದಾರೋ, ಎಷ್ಟು ಲಕ್ಷಾಂತರ ಅಂದರೆ ಈ ಕಾಲಕ್ಕೆ ನೀವು ಕೋಟಿ ಅಂದ್ರು ಆ ಕಾಲದ ಬಂಗಾರ ಇನ್ನೆಷ್ಟು ಕೋಟಿ ಇರಬೇಕು, ಲೆಕ್ಕ ಹಾಕಿದಷ್ಟು. ಅಲ್ಲಿ ವಸುದೇವ ಕುಟುಂಬಂ ಅಂತ ಬರೆದಿದೆ. ಸಾಕ್ಷಾತ್ ವಾಸುದೇವ ಅಲ್ಲಿ ಮೇಲ್ಗಡೆ ಇದ್ದಾನೆ. ಅವನ ಕುಲದೇವರೇ ವಿಶೇಷವಾಗಿ ರಂಗನಾಥ. ಆಗ ಕೃಷ್ಣನ್ನ ಕರ್ಕೊಂಡು ಯಶೋಧ ಸಮೇತವಾಗಿ ಅಲ್ಲಿ ರುಕ್ಮಿಣಿ ಸಮೇತವಾಗಿ ಕೃಷ್ಣ ಪರಮಾತ್ಮ ಅವನ ಜೊತೆಗೆ ಬಲರಾಮ ಅವನ ಸಂಸಾರ ಕುಟುಂಬ ಎಲ್ಲ ತಗೊಂಡು ಈ ದೇವಕಿ ನಂದನ, ಅದಕ್ಕೆ ದೇವಕಿ ಅಲ್ವೇ ಸಾಕಿದ ತಾಯಿ ಮತ್ತು ಹುಟ್ಟಿಸಿದ ತಾಯಿ, ದೇವಕಿ ಹುಟ್ಟಿಸಿದ ತಾಯಿ ಸಾಕಿದ ತಾಯಿ ಯಶೋಧ, ಇವರೆಲ್ಲರೂ ಹೋಗಿ ಆ ಕುಟುಂಬ ಸಮೇತವಾಗಿ ದರ್ಶನ ಮಾಡ್ತಾರೆ. ಕುಲದೇವರಿಗೆ ಆಗಿರ್ತಕ್ಕಂಥವ್ರು. ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋದು ವಾಸುದೇವ. ಇವತ್ತಿಗೂ ಶ್ರೀ ವೈಷ್ಣವರಲ್ಲಿ, ವಿಶೇಷವಾಗಿ ವೈಷ್ಣವ ಸಂಪ್ರದಾಯದಲ್ಲಿ ಇಡೀ ಜಗತ್ತಲ್ಲಿ ಇಂಥ ದೊಡ್ಡ ದೇವಾಲಯ ಜಾಸ್ತಿ ಏನಿಲ್ಲಪ್ಪ, 147 ಎಕರೆ ಅಷ್ಟೇ. ಆ 147 ಎಕರೆ ದೇವಸ್ಥಾನ ದೇವಾಲಯ ಇವತ್ತು ಮರಳಲ್ಲಿ ನೋಡ್ಬೋದು. ಸುತ್ತಲೂ ಸಮುದ್ರ ಇಲ್ಲ, ಆದರೂ ಆ ಮರಳು ಅಂದರೆ ಅರ್ಥ ಏನು, ಸಮುದ್ರ ಸೇರೋ ಸಮಯಕ್ಕೆ ಇದು ಬ್ಯಾಕ್ ವಾಟರ್ಸ್ ಅಂದರೆ ಏನು ಕಾವೇರಿ ಸಮುದ್ರ ಸೇರ್ತಾ ರಂಗಮಿಂದ ಹಾಗೇ ಹೋಗಿ ಸಮುದ್ರ ಸೇರುತ್ತೆ, ಮತ್ತೆ ವಾಪಸ್ ಎಲ್ಲ ಮರಳು ತಗೊಂಡ್ಬಂದಿರ್ತಕ್ಕಂಥದ್ದು ಆ ಕ್ಷೇತ್ರದಲ್ಲಿ. ಇವತ್ತು ಆ ಬಂಗಾರದ ತೇರು ಎಳೆಯತಕ್ಕಂಥದ್ದು 7 ಗೋಪುರಗಳಲ್ಲ, 22 ರಾಜಗೋಪುರಗಳು. ಗೋಪುರಗಳು 7 ಗೋಪುರಗಳು ಒಂದೊಂದು ಕಡೆಗೆ ಜ್ಞಾಪಕ ಇಟ್ಕೊಳ್ಳಿ. ಈಸ್ಟ್ ಕಡೆ 1 2 3 4 5 6 7 8 ಅನ್ನೋ ಥರ ಆ 7 ಗೋಪುರಗಳು. 8 ಅಂದರೆ ಆರ್ಚ್, ಮಧ್ಯದಲ್ಲಿ 8ನೇದು ಆರ್ಚ್. ಅಲ್ಲಿ ಶನೇಶ್ವರ ಒಂದು ಕಡೆ ನಿಂತಿರ್ತಾನೆ ಪಶ್ಚಿಮ ಭಾಗ. ಆ ಕಡೆ ಹೋಗಿ ಉತ್ತರ ದಿಗ್ಭಾಗ ಕುಬೇರ ನಿಂತಿರ್ತಾನೆ. 1 2 3 4 5 6 7. ತದನಂತರ ಕೊನೆಗೆ ಒಳಭಾಗ ಕುಬೇರ ನಿಂತಿರ್ತಾನೆ. ಪೂರ್ವ ಭಾಗ ಇಂದ್ರ ನಿಂತಿರ್ತಾನೆ ಸ್ವತಃ ಸ್ವಾಗತಕ್ಕೆ. ಅಂದರೆ ಅಲ್ಲಿ 7 ಗೋಪುರಗಳು. 728 ಆಗೋಯ್ತು. 28 ರಾಜಗೋಪುರಗಳು, 22 ಗೋಪುರಗಳು ವಿಶೇಷವಾಗಿ. ಇನ್ನು ಮಿಕ್ಕಿದ್ದೆಲ್ಲ ಶಿಥಿಲವಾಗಿರ್ತಕ್ಕಂಥ ಜೀರ್ಣೋದ್ಧಾರ ಮಾಡೋದು ಬಹಳ ಕಷ್ಟ. ಆಗ ಆ ಮಾಜಿಯಾಗಿರ್ತಕ್ಕಂಥವ್ರು ಆರ್ ವೆಂಕಟರಾಮನ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವರು MS ಸುಬ್ಬಲಕ್ಷ್ಮಿ ಇಬ್ಬರೂ ಸೇರಿ ಈ ವಿಶೇಷವಾಗಿರ್ತಕ್ಕಂಥ ರಾಜಗೋಪುರಕ್ಕೆ ಅಂದಿನ ಕಾಲದಲ್ಲೇ ಬಣ್ಣ ಹೊಡೆಸಿದ್ರು. ಎಷ್ಟು ವರ್ಷದಿಂದ ಹೊಡೆಸಿರ್ಬೋದು ಹೇಳಿ? ಕನಿಷ್ಠ 18 ವರ್ಷ ಆಯಿತು. ಒಂದು ಕಡೆ ಬಣ್ಣ ಹೊಡಿಸಿದ್ದಕ್ಕೆ 1.5 ಕೋಟಿ ಆಯಿತು. ಇನ್ನೊಂದು ಕಡೆ ಬಣ್ಣ ಹೊಡಿಸಿದ್ದಕ್ಕೆ 1.5 ಕೋಟಿ ಆಯಿತು. ಇವರಿಬ್ಬರು ಹೊಡಿಸಿರೋ ಬಣ್ಣ 2 ರಾಜಗೋಪುರಗಳು ಇವತ್ತು ಕಳಕಳೆಯಾಗಿದೆ. ಆ ಬಣ್ಣ ಅದಕ್ಕೆ ಹೊಡ್ಸಕ್ಕೆ 1.5 ಕೋಟಿ ಅಷ್ಟು. ಅಂದರೆ ಈಗ ಎಷ್ಟು ಬೆಲೆ ಆಗ್ಬಿಡುತ್ತೆ ಬರೀ ಬಣ್ಣ ಸುಮ್ಮನೆ ಹಂಗೆ ಹೊಡೆದಕ್ಕೆ. ಅಂದರೆ ಭಗವಂತ ಬೆಲೆ ಕಟ್ಟಕ್ಕಾಗದಿರೋಷ್ಟು ಈ ಲೋಕದಲ್ಲಿ ನಾವು ಇದನ್ನೆಲ್ಲ ಬೆಲೆ ಕಟ್ಟಕ್ಕಾಗದಿರೋಷ್ಟು ವಿಚಾರ ಮಾಡ್ತೀವಲ್ಲ, ಹಾಗೆ ದೈವ ದರ್ಶನ ವೈಕುಂಠ ಏಕಾದಶಿ ದಿವಸ ನೀವು ದರ್ಶನ ಮಾಡಿದ್ರೆ ಬೆಲೆ ಕಟ್ಟಕ್ಕಾಗತ್ತೇನ್ರಿ? ಅದಕ್ಕೆ ಕಾಯ್ಕೊಂಡಿರಿ, ಇನ್ನಷ್ಟು ವಿಚಾರಗಳು ತಿಳಿಸ್ತೀನಿ. ವಿಸ್ಮಯವಾಗಕ್ಕಂಥ ಜಗತ್ತು ನಿಮ್ಮದಾಗುತ್ತೆ.